ನೋಡು, ನನಗಿವಾಗ ಹಾ ಪಾಯಸ ತಿನ್ಬೇಕು ಅಂತ ಅನ್ನಿಸ್ತೈತೆ. ಗಸಗಸೆ ಗಸಗಸೆ ಬಿಸಿ ಬಿಸಿ ಪಾಯಸನ ಕುಡಿಬೇಕು ಅಂತನೂ ಅನ್ನಿಸ್ತೈತೆ. ಅತ್ತೆ ಹೇಳಿಲ್ವಾ, ನಾನು ಬಸ್ರಿ ಚೆನ್ನಾಗಿ ನೋಡ್ಕೋಬೇಕು ನನ್ನ ಅಂತ ಹೇಳ್ಬಿಟ್ಟು. ನೋಡ್ಪದ್ದು ನಿನ್ ಕೈಯಾರೆ ಮಾಡಿರ ಗಸಗಸೆ ಪಾಯಸನ ತಗೊಂಬಿಟ್ ಬಾ. ಇದೇನ್ ಮಗಳ ಹಿಂಗಂತಿದ್ಯಾ? ನೀನ್ ಬಸ್ರಿ ಅಂದ್ರೆ ಏನ್ ಪೊದ್ದಿಗೇನು ಹೊಟ್ಟೆ ಊರಿನ? ಹೊಟ್ಟೆ ಊರಿರೋರಾದ್ರೆ ಮಾಡ್ಕೊಡ್ತಿರ್ಲಿಲ್ಲ. ಹೊಟ್ಟೆ ಊರಿ ಇಲ್ದಿರೋಳು ಪಾಪ ಪೊದ್ದು ಇನ್ನು ಗಸಗಸೆ ಪಾಯಸ ಮಾಡ್ಕೊಡಕ್ಕಿಲ್ವಾ ಹೇಳು? ಮಾಡ್ಕೊಟ್ಟೇ ಕೊಡ್ತಾಳೆ. ಹೆಂಗೋ ಚಿಕ್ಕಮ್ಮ ಆಯ್ತಾವಳಲ್ಲ, ಅದಕ್ಕಾದ್ರೂ ಮಾಡ್ಕೊಡ್ತಾಳೆ. ಹೊಟ್ಟೆ ಊರಿ ಹೆಂಗುಸ್ರಾದ್ರೆ ಮಾಡ್ಕೊಡಕ್ಕಿಲ್ಲ. ನೋಡಿ, ಯಾರೋ ಬಸ್ರಿ ಆದ್ರೆ ಇನ್ಯಾರೋ ಉರ್ಕೊಳ್ಳೋ ಅವಶ್ಯಕತೆ ನನ್ಗಿಲ್ಲ. ನೀವ್ ಬಸ್ರಿ ಆಗವ್ರೆ ಅಂತಂದ್ರೆ ನನಗೂ ಖುಷಿ. ನಿನಗೆ ನೀ ಯಾರು ಖುಷಿ ಇಲ್ಲ? ಇನ್ ಕಾಲದಾಗ ಮಕ್ಕಳಾಗದೆ ಕಷ್ಟ ಅಂತದ್ರಾಗ ನೀವು ಬಸ್ರಿ ಆಗಿದ್ದೀರಾ ಅಂದ್ರೆ ನನಗಂತೂ ತುಂಬಾ ಖುಷಿ ನೆನಿ ಆಯ್ತೈತೆ. ನಿಮ್ಗೇನು ಗಸಗಸೆ ಪಾಯಸ ಮಾಡ್ಕೊಡ್ಬೇಕು ಅಷ್ಟೇ ತಾನೇ? ನಾನ್ ಮಾಡ್ಕೊಡ್ತೀನಿ, ಆರಾಮಾಗಿ ಕುಡಿ, ಏನು ತೊಂದ್ರೆ ಇಲ್ಲ. ಆಯ್ತು, ಗಸಗಸೆ ಗಸಗಸೆ ಪಾಯಸನ ಮಾಡ್ಕೊಡು. ಇವನು ಅದೇ ಸೇಮ್ ಅಡ್ಡ ಅಲ್ಲಿಗೆ ನೆನೆಯ ಒಯ್ತಾವನೆ ಅಂತ ಅನ್ನಿಸ್ತದೆ ನನ್ಗೇನು. ಇವಳ ರಾಧಿಗೆ ನಾನು ಹೇಳಿದ್ರೆ ನಂಬಲ್ಲ. ಕಿತ್ತೋದಳು. ಇವಳನ್ನ ಅದೇ ಜಾಗಕ್ಕೆ ಕಳಿಸಿ ತಗ್ಲಾಕಿಸ್ತೀನಿ, ನೋಡ್ತಾ ಇರು. ನಮ್ಮ ಭಾವಂದು ಶಾನೆ ಅತಿಯಾಗೋಯ್ತು. ಅವತ್ತು ಹೇಳಿದ್ದೀನಿ ಬ್ಯಾಡ ಭಾವ ಅಂದ್ರೂ ಕೇಳೋದೇನೇ ಇಲ್ಲ. ಅತಿಯಾಗಿ ಅಂದರೆ ಅತಿಯಾಗಿ ಓವರಾಗಿ ಆಡ್ತದೆ ನಮ್ಮ ಭಾವ. ಇವತ್ತು ರಾಧಾ ಕಣ್ಣಿಂದ ನೆನೆಯ ನೋಡಿ ಗಂಡೊಂದು ಲವ್ವಿ ಡವ್ವಿನ ನಾನು 2-3 ಕಿತ್ತ ನೋಡಿದ್ದೀನಿ. ಹೇಳಿದ್ರು ನಂಬೋದೇ ಇಲ್ಲ. ಈಗಿನ ಕಾಲದಾಗ ಜನಗಳಿಗೆ ಒಳ್ಳೇದು ಮಾಡೋಕೆ ಅದಕ್ಕೆ ನೆನೆಯ ಹೋಗ್ಬಾರ್ದು. ಒಳ್ಳೇದು ಮಾಡೋಕ್ಕೋದ್ರೆ ಯಾವಳು ನಂಬೋದೇ ನೆನೆಯ ಇಲ್ಲ ಅಂತಾಳೆ. ಆದ್ರೂ ರಾಧಂಗೆ ಹೇಳ್ತೀನಿ. ಯಾಕೆ ಯೋಚನೆ ಮಾಡ್ಕೊಂಡು ನಿಂತಿದ್ಯಾ? ನನ್ನ ಮಗಳು ಕೇಳಿಲ್ವಾ ಬಿಸಿ ಬಿಸಿ ಗಸಗಸೆ ಪಾಯಸ ಅಂತ ಹೇಳ್ಬಿಟ್ಟು ಮಾಡ್ಕೊಂಬಿಟ್ಟು ಬಾ ಹೋಗು. ಅಯ್ಯೋ ಅಕ್ಕ, ಈ ಪದ್ದು ಎಲ್ಲಿ ಮಾಡ್ಕೊಡ್ತಾಳೆ? ಅವಳಿಗಾಗ್ಲೇ ನೀ ಹೊಟ್ಟೆ ಉರಿ ಶುರುವಾಗೋಗ್ಬಿಟ್ಟೈತೆ. ಯಾಕೇಳು? ಬಸ್ರಿ ಆಗೋಗ್ಬಿಟ್ಲಲ್ಲ. ನಾನೇ ಮುಂಚೆ ಬಸ್ರಿಯಾಗಿ ನನಗೂ ನಿನಗೂ ಉರಿಸ್ಬೇಕು ಅಂತ ಪ್ಲಾನ್ ಮಾಡ್ಕೊಂಡಿದ್ಲು. ಆದ್ರೆ ಈಗ ಬಸ್ರಿ ಆಗೋಗ್ಬಿಟ್ಟಿದೀಗಲ್ಲ, ಅದಕ್ಕೆ ನೀ ಸಂದಕ್ಕೆ ಕೊತ 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 ಅಂತ ಹೇಳ್ಬಿಟ್ಟು ಒಳಗಡೆ ಕುದಿತೈತೆ ಗಸಗಸೆ ಪಾಯಸ ಕುದ್ದಂಗೆ. ಇನ್ನ ಇವಳು ನಿನಗೆಲ್ಲಿ ನಿನಗೆ ನೀ ಎಲ್ಲಿ ಮಾಡ್ಕೊಟ್ಟಳು ಗಸಗಸೆ ಪಾಯಸನ? ಅಕ್ಕ, ನಾನೇ ಹೋಗ್ಬಿಟ್ಟು ನಿಂಗೆ ಮಾಡ್ಕೊಡ್ತೀನಿ, ಸುಮ್ಕೇರು. ರಾಧಕ್ಕ, ನನಗೆ ಯಾವ ಹೊಟ್ಟೆ ಉರಿನೂ ಇಲ್ಲ. ನನಗೂ ಬಿಸಿ ಬಿಸಿ ಗಸಗಸೆ ಪಾಯಸ ಮಾಡಕ್ ಬರ್ತದೆ. ತಾವು ಅಲ್ಲಿ ಹುಲ್ಲು ಮೇವ್ ಹಾಕ್ಬೇಕಲ್ಲ, ಹಸುಗಳು ತಕ ಹೋಗ್ಬಿಟ್ಟು ಮೇವ್ ಹಾಕ್ಬಿಟ್ಟು ಬಂದ್ರೆ ತುಂಬಾ ಒಳ್ಳೇದು. ಯಾಕೆ ಇಷ್ಟೊತ್ತಾಗ ಯಾರು ಮೇವ್ ಹಾಕ್ತಾರೆ? ಇಷ್ಟೊತ್ತಾಗ ಯಾರು ಹಾಕಕ್ಕಿಲ್ಲ, ಸಂಜೆ ಹಾಕೋದು. ಬೆಳಿಗ್ಗೆ ನಾನು ಹಾಕಿರ್ಲಿಲ್ಲ. ಅದಕ್ಕೆ ನಿಂಗೆ ಹೇಳ್ತಿರೋದು. ನೋಡು, ಇವಾಗ ಹುಲ್ಲತ್ರಕ್ಕೆ ಹೋಗ್ಬಿಟ್ಟು ಹುಲ್ಲು ಎತ್ಕೊಬಿಟ್ಟು ಬಣವೆ ಹಾಕಿದೀವಲ್ಲ, ಅಲ್ಲಿಗೆ ಹೋಗ್ಬಿಟ್ಟು ಬಾ ಹೋಗು. ಅಲ್ಲಿ ಬಣವೆ ಹಾಕಿರತ್ತಾಗೆ ಮರ್ತೆ ಹೋದೆ ನಾನು ಹೊಸ ಕಟ್ಟಿರೋದು. ಹುಡುಗಿ ಕೆಲಸ ನಾನು ನೋಡ್ಕೊತೀನಿ, ಸುಲಭವಾದ ಕೆಲಸ ತಾನೇ ನಿಂದು. ಹೋಗಿ ನೋಡ್ಕೊಂಬಿಟ್ಟು ಬಾ. ಓಹೋ, ಏನು ಇವತ್ತು ಬಾಳ ಅಂದ್ರೆ ಬಾಳ ಖುಷಿಯಾಗಿ ಹೋಗ್ಬಿಟ್ಟಿದೀಗ ಅಡುಗೆ ಮಾಡ್ಬೇಕು ಅಂತ. ನನಗೇನಂತೆ ಮೇವೆತ್ಬಿಟ್ಟು ಪಟ 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 ಅಂತ ಹಾಕ್ಬಿಟ್ಟು ಬರೋದು ದೊಡ್ಡ ಇಸ್ಯನೇ ಅಲ್ಲ. ಹಿಂಗೋಗಂಗೆ ಪಟ 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 ಅಂತ ಹೇಳ್ಬಿಟ್ಟು ಹಾಕ್ಬಿಟ್ಟು ಬರ್ತೀನಿ, ನೋಡ್ತಾ ಇರು. ಹೋಗೋಗು, ಅರ್ಜೆಂಟಾಗಿ ಹೋಗು. ಪಾಪ ಹಸುಳಿಗೆ ಮೇವಿಲ್ಲ. ಹೋಗ್ಬಿಟ್ ಬಾ. ಅಯ್ಯೋ, ನನಗೇನು ಹೊಸ ಸಾಕದೇನು ಹೇಳ್ಬೇಡ. ಹೊಸ ಸಾಕದ್ ನನಗೂ ಗೊತ್ತು. ಹಸುಳಿಗೆ ನೀರು ಇಕ್ಬಿಟ್ಟು ಮೇವ್ ಹಾಕ್ಬಿಟ್ಟು ಬರ್ತೀನಿ ತಗ. ಅಡುಗೆನ ಪಟ ಪಟ ಮುಗಿಸು. ಬರೀ ಗಸಗಸೆ ಪಾಯಸ ಮಾಡೋದಲ್ಲ ಕಣವ, ಮುಲಂಗಿ ಹುಳಿ ಮಾಡ್ಬಿಟ್ಟು ಮುದ್ದೆ ಅನ್ನನೂ ಮಾಡಬೇಕು. ಆಯ್ತಕ್ಕ, ನಾನು ಮಾಡ್ತೀನಿ. ನೀನ್ ಬೇಗ ಅರ್ಜೆಂಟಾಗೆ ಇನ್ನು 5-10 ನಿಮಿಷದಾಗೆ ನೀನು ಹೋಗ್ಬಿಟ್ಟು ಮೇವ್ ಹಾಕ್ಬಿಟ್ಟು ಬರ್ಲೇಬೇಕು ನೀನು. ಹೋಗು ಹೋಗು ಹೋಗು. ಸರಿ ಸರಿ, ಬೇಗ ಹೋಗಕ್ಕ. ಇತ್ಲಾಗಸೆ ಹೋಗು, ಹತ್ರ ಆಯ್ತದೆ. ಇವತ್ತು ಅಡುಗೆ ಕೆಲಸ ನಾನು ಮಾಡಿದ್ರು ಪರವಾಗಿಲ್ಲ. ನಮ್ಮ ಬಾವನ್ ತಗ್ಲಾಕದೇನಿ ನನ್ನ ಕೆಲಸ. ಕಳ್ಳನ ಮಗ, ಏನಾದ್ರೂ ಒಂದು ತಗ್ಲಾಕ್ಸನ ಅಂತ ಕಾಯ್ತಾ ಇದ್ದೆ. ಕೊನೆಗೂ ತಗ್ಲಾಕೊಂಬಿಟ್ನಲ್ಲ ಕಳ್ಳನ ಮಗ. ಒಳ್ಳೆ ಕೆಲಸ ಆಯ್ತು ತಗ್ಲಾಕೊಂಡಿದ್ದು. ನಾನ್ ಕಂಡಂಗೆ ನಮ್ಮ ಬಣವೆ ಹತ್ರ ಯಾವಾಗೂ ಅಲ್ಲಿದ್ದು ಹಳ್ಳೊಬ್ಬರನ್ನ ಕರ್ಸ್ಕೊಂಡಲ್ಲಿ ಮಾತಾಡ್ತಾನೇ ಇರ್ತಾನೆ. ಅದು ಗೊತ್ತಿರೋದೇನೇನೆ. ಆದ್ರೆ ನನ್ನ ಕೈಲಿ ಪ್ರೂಫ್ ತೋರಿಸಿ ಎಲ್ಲ ಮಾಡೋಕ್ಕಾಗಲಿಲ್ಲ. ನಾನು ಯಾಕೆ ಸುಮ್ಕೆ ಮದ್ಯಕ್ಕೆ ಹೋಗ್ಬೇಕು? ಗಂಡ ಹೆಂಡತಿ ಮದ್ಯಕ್ಕೆ ಒಂದ್ಸಲ ಹೋಗಿ ಉಗಿಸ್ಕೊಂಡಿದ್ದೀನಲ್ಲ. ಇವಾಗ ಇವಳೇ ಹೋಗಿ ನೋಡಿ ಇವಳ ಕಣ್ಣೆ ತಿಳ್ಕೊಂಡಾಗ ಗೊತ್ತಾಯ್ತದೆ. ಮಗಳೇ, ಬುದ್ಧಿ ಹತ್ರ ಮಾಡಿಸ್ಕೊಂಡು ತಿನ್ನಕ್ಕಂತೂ ನಿನಗಂತೂ ಒಳ್ಳೆ ಅವಕಾಶ ಸಿಕ್ಬಿಡ್ತು ಬಿಡು ಅಲ್ವಾ? ಬುದ್ಧಿ ಹತ್ರ ಮಾಡಿಸ್ಕ ತಿನ್ನು. ಏನಾರಾಗ್ಲಿ ಅದು ಬೇಕು ಇದು ಬೇಕು ಅಂತ ಹೇಳ್ಬಿಟ್ಟು ಒಂದು ಕಳ್ಳಾಟ ಆಡ್ತಿರು. ಆಯ್ತು ಆಯ್ತು ಅಂತ ಅವಳು ಮಾಡಿ ಕೊಡ್ತಿರ್ತಾಳೆ. ನಾನೇನು ಸುಮ್ಕೆ ಬಿಟ್ಬಿಡ್ತೀನಿ ನಮ್ಮ ನಾನು. ನೋಡ್ತಿರು, ಅತ್ತೆನೂ ಹೇಳೈತೆ. ಅವಳಿಗೆ ಏನು ಕೆಲಸ ಹೇಳ್ಬೇಡ್ರಿ ಅಂತ ಇಬ್ರಿಗೂ ಹೇಳೈತೆ ಅತ್ತೆ. ಅದಕ್ಕೇನೆ ಇವ್ರು ಮುಚ್ಕೊಂಡು ಮಾಡ್ತಿರೋದು. ಇಲ್ಲ ಅಂತ ಹೇಳಿದ್ರೆ ನನ್ನೇನೇ ಗಿರಗಿರಗಿರಕಂತ ಗಿರಗಿಟ್ಲಾಡಿಸ್ಬಿಡ್ತವೆ. ಬೊಡೆತದವು ಸರಿ ಇಲ್ಲ. ಬಿಡಮ್ಮ, ಹೆಂಗೋನು ಅದೇನು ಅಂತಾರಲ್ಲ, ನಾನು ನೀನು ನೆಮ್ಮದಿಯಾಗಿ ತಿನ್ಕೊಂಡಿರ್ಬೋದು. ಬಾಬಾ ಕೂತ್ಕಬಾ, ಗಸಗಸೆ ಪಾಯಸ ತಿನ್ನೋಣ. ಮಗಳೇ, ಅದೃಷ್ಟ ಅಂದ್ರೆ ಇದೆ ಅಲ್ಲ ಮಗಳೇ. ಈ ಪೊದ್ದಿ ಏನಾರ ಹಾಕ್ಬಿಟ್ಟು ಕೊಡ್ತಾಳ ಅಂತ. ಇನ್ನೇನು ಮಗನೇ ಇಲ್ಲ ಹೊಟ್ಟೆಗೆ ಎಂದಲೆ ಇನ್ನೇನು ಹಾಕೊಟ್ರು ಏನು ಮಗ ಸಾಯ್ತದ? ಇಲ್ದಿರೋ ಮಗ ಸಾಯಕ್ಕಾಯ್ತದ ಹೇಳು? ಅದೇ ಮತ್ತೆ. ಬಾ ಟೈಮ್ ಯಾಕೆ ವಾಶ್ ಮಾಡ್ತೀಯಾ? ಬಾ ಕುಂತ್ಕ ಬಾ, ಮಾತಾಡೋಣ.
ಲೇ ಪೊದ್ದಿ ಒಸಿ ಗೋಡಂಬಿ ದ್ರಾಕ್ಷಿ ಶಾನೆ ಹಾಕು ನನ್ನ ಮಗಳು ಒಸಿ ಗೋಡಂಬಿ ದ್ರಾಕ್ಷಿ ಎಲ್ಲ ಶಾನೆ ತಿನ್ಲಿ. ಸರಿ ಸರಿ. ಹೊಟ್ಟೆ ಉರಿ ಕಮ್ಮಿಗಿಮ್ಮಿ ಯಾಕ್ಬಿಟ್ಟಿಗ ಇನ್ ಯಾಕೆ ಅಂತ ಹೇಳ್ಬಿಟ್ಟು. ಆಂಟಿ ನೀವು ಬನ್ನಿ ಅಡಿಗೆ ಮನೆಗೆ. ಯಾಕೆ ನಿಮ್ ಗಸಗಸೆ ಪಾಯಸ ಮಾಡೋಗು. ಇಲ್ಲ ಆಂಟಿ ನೀವು ಪಾಪ ಇಲ್ಲಿಂದ ಜೋರಾಗಿ ಕಿರ್ಚೋದು ಗಂಟ್ಲೋಗೋದು ಎಲ್ಲ ಯಾಕೆ ಬೇಕು. ಬನ್ನಿ ಅಡಿಗೆ ಮನೆಗೆ. ಪಾಪ ನಿಮ್ ಮಗಳಿಗೆ ಏನ್ ಇಷ್ಟ ಏನ್ ಕಷ್ಟ, ಸಕ್ಕರೆ ಎಷ್ಟು ಹಾಕ್ಬೇಕು ಸಕ್ಕರೆ ಎಷ್ಟು ಹಾಕ್ಬಾರ್ದು ಅಂತ ನಿಮಗೆ ಮಾತ್ರ ಗೊತ್ತಿರ್ತದೆ. ಬಂದು ನೀವೇ ಒಂಚೂರು ಹಾಕ್ತಾ ಇದ್ರೆ ನಾನು ತಿರುಗಿಸ್ತಾ ಇರ್ತೀನಿ. ಬನ್ನಿ ಅತ್ತೆ. ಏನಾಗಲ್ಲ ಹೋಗ್ ಹಂಗೆ ಯಾಕೆ ಮಾಡೋಗು. ಬನ್ನಿ ಆಂಟಿ ನೀವು. ಅಯ್ಯೋ ಇಲ್ಲಿಂದ ಜೋರ ಗೋಡಂಬಿ ದ್ರಾಕ್ಷಿ ಜಾಸ್ತಿ ಹಾಕು ಅಂದ್ರೆ ನನಗಲ್ಲಿ ಕೇಳ್ಸಕ್ಕಿಲ್ಲ, ಕಿವಿ ಒಸಿ ಮಂದ. ನೀವೇ ಒಳಗಡೆ ಬಂದು ನಿಂತ್ಕೊಂಡು ತೆಗೆದು ತೆಗೆದು ಹಾಕ್ತಾ ಇರ್ರಿ. ನಾನು ಹೇಳ್ಕೊಡ್ತೀನಿ ಬನ್ನಿ ಹೆಂಗ್ ಹಾಕ್ಬೇಕು ಅಂತ. ನೀವ್ ಹಾಕಿವ್ರಂತೆ ಎಷ್ಟು ಹಾಕ್ಬೇಕು ಅಂತ. ಬನ್ನಿ ಬನ್ನಿ ಬೇಗ. ಅಲ್ಲ ಕಣಮ್ಮಿ ಎಷ್ಟು ಹಾಕೋಗಮ್ಮಿ. ನನ್ ಪಡನು ಹಾಕಕ್ ಹೋಗಿದ್ದೆ ತಾನೆ, ನೀವು ತಾನೇ ಇಲ್ಲಿಂದ ಕಿರ್ಚಿದ್ದು. ಬರ್ರಿ ಅಂತ ಹೇಳಿದ್ನಲ್ಲ, ಬರ್ರಿ ಸುಮ್ಕೇನಿಯ. ಇಲ್ಲ ಅಂದ್ರೆ ನಿದ್ದೆ ಬರ್ತೈತೆ. ನಾನು ಹೋಗಿ ಮನೆ ಕತ್ತೀನಿ. ನೀವೇ ನಿಮ್ಮ ಮಗಳಿಗೆ ಎಂತ ಗಸಗಸೆ ಪಾಯಸ ಬೇಕು ಅಂತ ಗಸಗಸೆ ಪಾಯಸನ ಮಾಡ್ತೀನಿ. ಟಾಟಾ ಬಾಯ್ ಬಾಯ್. ನಿದ್ದೆ ಬತ್ತಾಯ್ತು ನನಗೆ. ನನಗೆ ನೀವು ಹೇಳಿ ಸ್ಟೈಲಾಗೆಲ್ಲ ಮಾಡಕ್ ಬರಕಿಲ್ಲ. ನನಗೆ ಗಸೆ ಗಸೆ ಪಾಯಸನ ನೀವೇ ಸ್ಟೈಲಾಗಿ ಮಾಡಿ. ಹೋಗಿ ಮನೆ ಕತ್ತೀನಿ. ಲೇ ಪದ್ದೆ ಅಮ್ಮ ಅನ್ಕಂಡೆ ಈ ಮನೆಯಲ್ಲಿ ಮಾಡಕ್ಕಿಲ್ಲ ಅಂತ. ಆ ರಾಧ ಮಾಡ್ತೀನಿ ಅಂತ ಹೇಳಿದ್ರೆ ಆ ರಾಧನೂ ಓಡ್ ಕಳಿಸ್ಬಿಟ್ಲು. ಈ ಪೊದ್ದಿ ಬಲು ಕಿಲಾಡಿ ಕಣಮ್ಮಿ ಇವಳು. ನೋಡ್ದ ಬಣವೆ ತಕ್ಕೋಗ್ಬಿಟ್ಟು ಹಸುಗಳು ಮೇವ್ ಹಾಕೋದನ್ನು ತಪ್ಪಿಸ್ಕೊಂಡ್ಲು, ಇಲ್ಲಿ ಅಡುಗೆ ಮಾಡೋದನ್ನು ತಪ್ಪಿಸ್ಕೊಂಡ್ಲು. ಅಮ್ಮ ಒಟ್ಟು ಕಂತ್ರಿನಮ್ಮ ಇವಳಂತೂ. ಒಟ್ಟು ಅಂದ್ರೆ ಒಟ್ಟು ಕಂತ್ರಿ ಇವಳಂತೂ. 10 ಪೈಸದ ಕೆಲಸ ಮಾಡಲ್ಲ ಕಳ್ಮಯಿ. ತಪ್ಪಿಸ್ಕೊಂಡು ಆಡ್ತಾಳೆ ಅಂತ 420 ಬಡ್ಡಿ ಇವಳಂತೂ. ಥೂ ಯಾವ ಗಸಗಸೆ ಪಾಯಸನೂ ಇಲ್ಲಿದ್ದಂಗೆ ಆಗೋಯ್ತು. ಈಗ ರಾಧ ಬರೋ ತನಕ ಕಾಯ್ಬೇಕು ನಾವು. ಅವಳು ನೋಡು ಅಲ್ಲಿ ಹೋಗಿ ಬತ್ತಾಳೆ ಕೂತ್ಕೊಳ್ಳಮ್ಮ. ಒಂದು ಅರ್ಧ ಗಂಟೆ ಅಷ್ಟೊತ್ತಿಗೆ ಬತ್ತಾಳೆ. ಆಮೇಲೆ ಮಾಡಿಸ್ಕೊಂತೀನಿ ನಾನು. ಈ ಬುದ್ಧಿ ಹತ್ರ ಒಂದು ಮಾತಾಡೋಕ್ಕೂ ಭಯವಾಯ್ತದೆ. ಏನಕ್ಕನಾಗ್ಲಿ ಹಂಗಂಗೆ ನಮ್ಮ ಮೇಲೆ ತಗ್ಲಾಕ್ಬಿಟ್ಟು ನಮ್ಮದೇ ತಪ್ಪು ಅನ್ನಂಗೆ ಎಸ್ಕೇಪ್ ಆಗ್ಬಿಡ್ತಾಳೆ. ನೋಡಿ ಇವಾಗ ನೀನು ಹೇಳ್ದಂಗೆ ಮಾಡಕ್ಕೆ ಬರೋಕ್ಕಿಲ್ಲ ಕಣ ಆಂಟಿ ಪಾಯಸನ ಅಂತ ಎದ್ಬಿಟ್ಟು ಮಳ್ಳಿ ಅಂದರೆ ಅಂತಾಳೆ. ಹಾಳಾಗೋಗ್ಲಿ ಬಾ, ಅತ್ತೆ ಬರಲಿ, ಅತ್ತೆಗೆ ಹಾಕ್ಕೊಡ್ತೀನಿ ಉಳ್ಕೊಂತ್ರಿ ಕೆಲಸನ. ಈ ಡ್ರೆಸ್ಸಲ್ಲಿ ನೀನು ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆಯಾ ನೀನಂತೂ. ಬರೀ ಇದೇ ನೈಸ್ ಮಾಡೋದಾಯ್ತು. ನನ್ಗೇನು ಬಂದಿರೋದು ಹಗ್ಲಾಗಲಕ್ಕೂ ನೀನು ಹೆಂಡತಿ ಹತ್ರ ಕಣ್ತಪ್ಸಿ ಬರ್ತೀಯಾ. ಇದೆಲ್ಲ ನಂಗೆ ಇಷ್ಟನೇ ಆಗ್ತಾ ಇಲ್ಲ ನನಗಂತೂ. ಛೇ ಅವಳನ್ನ ಬಿಟ್ಬಿಡ್ತೀನಿ. ಅವಳಂದ್ರೆ ಇಷ್ಟ ಇಲ್ಲ, ಅವಳಂದ್ರೆ ಹಂಗೆ, ಅವಳಂದ್ರೆ ಹಿಂಗೆ ಅಂತ ಹೇಳ್ಬಿಟ್ಟು ಸುಮ್ಮನೆ ಹೇಳೋದೇನೋ ಹೇಳ್ತೀನಿ ನೀನಂತೂ. ಆದರೆ ನೀನು ಹೆಂಡತಿನ ಮಾತ್ರ ಬಿಡ್ತಾ ಇಲ್ಲ ನೀನು. ನಿನಗೆ ಹೆಂಡತಿ ಅಂದರೆ ಅಷ್ಟೊಂದು ಇಷ್ಟ ಅಲ್ವಾ ನಿನಗೆ? ಏನೋ ಹೆಂಡತಿ ಅಂದ್ರೆ ಇಷ್ಟನಾ? ನನ್ನ ಮಗ ಹೇಳಿದ್ದು ಹೆಂಡತಿ ಅಂದ್ರೆ ಇಷ್ಟ ಅಂತ ಹೇಳ್ಬಿಟ್ಟು. ಥೂ, ನನಗೆ ಹೆಂಡತಿ ಅಂದ್ರೆ ಸ್ವಲ್ಪನೂ ಇಷ್ಟ ಇಲ್ಲ ಚಿನ್ನ. ಅವಳನ್ನ ಟಚ್ ಸಹ ಮಾಡಲ್ಲ ಗೊತ್ತಾ ನಾನು. ಇನ್ನೊಂದು ಮಾತ್ರ ಇಷ್ಟಪಡ್ತೀನಿ ಜಾಸ್ತಿ. ಮೂದೇವಿನ ಹಳ್ಳಿ ಗಮಾರಿ ಅವಳಂತೂ. ಆ ಹಳ್ಳಿ ಗಮಾರಿನ ನಾನು ಸ್ವಲ್ಪನೂ ಇಷ್ಟೂ ಇಷ್ಟಪಡಲ್ಲ ನಾನಂತೂ. ಥೂ, ನನಗಂತೂ ಅವಳು ನೋಡಿದ್ರೇನೆ ಮೈಯೆಲ್ಲ ಉರಿದೋಗ್ಬಿಡ್ತೈತೆ ನನಗಂತೂ. ಥೂ ಯಪ್ಪ, ನೋಡು ಅವಳನ್ನ ಬಿಡೋಕ್ಕೆ ತುಂಬ ಪ್ರಯತ್ನ ಪಡ್ತಾ ಇದ್ದೀನಿ, ಆದರೆ ಬಿಡೋಕ್ಕೇನೆ ಆಗ್ತಾ ಇಲ್ಲ. ಅಯ್ಯೋ ಅಯ್ಯೋ ಅಯ್ಯೋ, ಇವಳು ಆ ಭದ್ರಮ್ಮನ ಮಗಳಲ್ವಾ? ಭದ್ರಮ್ಮನ ಮಗಳೇನೆ ಇವಳು. ನನ್ನ ಗಂಡನ ಜೊತೆ ಹಿಂಗೆ ಚಕ್ಕಂದ ಆಡ್ತಾವಳಲ್ಲ ಇಲ್ಲಿ ನಿಂತ್ಕೊಂಡು. ಕಿತ್ತೋಗಿರೋ ಬೇವರ್ಸಿ ಇವಳು. ನನ್ನ ಗಂಡನೇ ಬೇಕಿತ್ತ ಇವಳಿಗೆ, ಕಿತ್ತೋಗಿರೋ ಬೇವರ್ಸಿಗೆ. ಅಯ್ಯೋ ಈಗ ಏನು ಮಾಡಲಿ ನಾನು? ನನಗೆ ಗೊತ್ತಿರೋ ಪಾಪಕ್ಕೆ ಏನು ಮಾತಾಡ್ಕೊಂತಾರೆ. ಫ್ರೆಂಡ್ಸ್ ಥರ ಅಂತೂ ಮಾತಾಡ್ತಿಲ್ಲ. ಒಬ್ರಿಗೊಬ್ರು ಎಷ್ಟು ಹತ್ರವಾಗಿ ಕುತ್ಕೊಂಡು ಮಾತಾಡ್ತಾವ್ರು ನಿಂತ್ಕೊಂಡು ಅಂದರೆ. ಪೊದ್ದು ಹೇಳಿದ್ದು ನಿಜನೇ ಅಂತ ಅನ್ನಿಸ್ತತೆ. ಯಾವುದೋ ಹುಡುಗಿ ಜೊತೆ ಓಡಾಡ್ತಾವಳೆ ಅಂತಂದರೆ ಈ ಭದ್ರಮ್ಮನ ಮಗಳ ಜೊತೆ ಓಡಾಡ್ತಾವಳೆ ಅಂತ ಗೊತ್ತಿರಲಿಲ್ಲ. ಈ ಭದ್ರಮ್ಮನ ಮಗಳಾದರೆ ಹುಟ್ಟು ದುರಾಂಕಾರಿ ಇವಳಂತೂ. ನನ್ನ ಗಂಡಂಗೆ ಬೇರೆ ಯಾರೂ ಹುಡುಗಿ ಸಿಗ್ದಿದ್ದಂಗೆ ನನ್ನನ್ನು ಅಯ್ಯೋ ಅನ್ನಿಸ್ಬಿಟ್ಟು ನನ್ನನ್ನು ಮದುವೆ ಮಾಡ್ಕೊಂಡು ನನ್ನ ಜೀವನ ಹಾಳು ಮಾಡೋದಲ್ಲದೆ ಈ ಬೇವರ್ಸಿ ಜೊತೆ ಬೇರೆ ಬಿದ್ದುಬಿಟ್ಟವನೆ ಅಂದರೆ. ಅಯ್ಯೋ ಈಗ ನಾನು ಏನು ಮಾಡಲಿ? ಗೊತ್ತಿರೋ ಸಿಟ್ಟಿಗೆ ಸಾಯಿಸ್ಬಿಡ್ಬೇಕು ಅಂತ ಅನ್ನಿಸ್ತಾಯ್ತು ಇಬ್ರು. ಎಷ್ಟು ಇಷ್ಟಪಡ್ತಿದ್ದೆ ನನ್ನ ಗಂಡನ್ನ. ನೋಡ್ ಬೇಬಿ, ಎಷ್ಟು ದಿನ ಅಂತ ಹಿಂಗೆ ವೆಯ್ಟ್ ಮಾಡ್ಬೇಕು ನಾನು? ನಮ್ಮಮ್ಮ ನನಗೆ ಬೇರೆ ಸಂಬಂಧನ ಹುಡುಕ್ತಾವ್ರೆ. ನನಗೇನು ಚಿಕ್ಕೇಜಲ್ಲ, ನಾನೇ ಮದುವೆ ಆಗಲ್ಲ ಅಂತ ಸುಮ್ಮನೆ ಮುಂದೆ ತೊಳಿತಾ ಇದ್ದೀನಿ ಅಷ್ಟೇ. ನನಗೇನಾದ್ರು ಚಿಕ್ಕೇಜ್ ಅಂತ ಅನ್ಕೊಂಡ್ಬಿಟ್ಟ? ನನಗೆ ತಲೆ ಕೆಡಿಸ್ಬೇಡ ನೀನಂತೂ. ತಲೆ ಕೆಟ್ಟು ಕೆರಾಡ್ಬಿಟ್ಟಾಯ್ತು ನನಗಂತೂ. ನೋಡು ನಮ್ಮಮ್ಮ ನನ್ನ ಬೇಕಂತ ಸ್ಟ್ಯಾಂಡರ್ಡಾಗಿ ಬೆಳೆಸಿದ್ರು ನೀನೇ ಬೇಕು ಅಂತ ನೀನು ಹಿಂದೆ ಬಿದ್ದಿದ್ದೆ. ನಿಮ್ಮ ಅಮ್ಮನ ಮಾತು ಕೇಳಿ ನೀನು ಇನ್ನೊಬ್ಬಳನ್ನ ಯಾವಳನ್ನ ಮದುವೆ ಮಾಡ್ಕೊಂಡು ಇವಾಗ ಮತ್ತೆ ನಾನೇ ಬೇಕು ಅಂತ ಬಂದಿದ್ಯಾ. ಮತ್ತು ನಾನೇ ಬೇಕು ಅಂತಂದರೆ ನೀನು ಬಿಡ್ಬೋದಲ್ಲ ನೀನು ಹೆಂಡ್ತಿನ ಬಿಡೋಕ್ಕೂ ನಿನ್ನ ಕೈಲಿ ಆಗ್ತಾ ಇಲ್ಲ ಅಲ್ವಾ ನಿನಗೆ? ಏನು ಅಂತ ನೀನು ಮಾಡಿದ್ಯಾ ಹೇಳು ನೋಡು? ಅದೆಲ್ಲ ನನಗೆ ಗೊತ್ತಿಲ್ಲ. ಆದಷ್ಟು ಬೇಗ ನೀನು ಹೆಂಡತಿಗೆ ಡೈವರ್ಸ್ ಕೊಡ್ತೀಯಾ ಕೊಡು, ಇಲ್ಲಾಂದರೆ ನಾನು ಬಿಟ್ಬಿಟ್ಟು ಹೋಗು. ಬೇಬಿ ಆದಷ್ಟು ಬೇಗ ಏನು ಅವಳ ಹತ್ರ ಡೈವರ್ಸು ನಾನೇ ಮಾತಾಡ್ತೀನಿ ಅವಳ ಹತ್ರ. ನೀನೇನು ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡ, ನಾನು ಮಾತಾಡ್ತೀನಿ ಸರಿನಾ? ಅವಳು ನನ್ನ ಹತ್ರ ಏನು ಮಾತಾಡೋಕ್ಕಾಗಲ್ಲ. ಅವಳು ನನ್ನ ಹತ್ರ ಗೊತ್ತಾ? ಅವಳು ಏನು ಅನ್ಕೊಂಡ್ಬಿಟ್ಟವಳು ಅವಳು. ನಾನು ಅಂದ್ರೆ ಸುಮ್ಮನೆ ಅಂತ ಅನ್ಕೊಂಡ್ಬಿಟ್ಟವಳ. ನೋಡು ನನಗೆ ಗೊತ್ತು ಏನು ಮಾಡ್ಬೇಕು ಅವಳಿಗೆ ಅಂತ. ನಾನು ಮುಂದೆ ನಿಂತ್ಕೊಂಡು ಮಾತಾಡೋಕ್ಕೂ ಗಡ 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 ಅಂತ ನಡುಗೋಗ್ತಾಳೆ ಅಂಥವಳು. ಇನ್ನು ನಾನೊಂದು ಸಲ ಮಕ್ಕೊಂದು ಕೆನ್ನೆಗೊಂದು ಪಟ್ಟಾರ ಅಂತ ಕೊಟ್ಟು ಬಿಸಾಕೆಲೆ ಡೈವರ್ಸ್ ಬಿಸಾಕೆಲೆ ಅಂದರೆ ನಡಿಕೊಂಡು ಬಿಸಾಕ್ತಾಳೆ. ನಾನೇನು ಕೊಡ್ತಾ ಸ್ವಲ್ಪ ಸುಮ್ಮನೆ ಇದ್ದೆ ಅಷ್ಟೇನೆ. ಈಗ ನೀನು ಇಷ್ಟೊಂದೆಲ್ಲ ಫೋರ್ಸ್ ಮಾಡ್ತಿದ್ಯಾ ಅಂತಂದಮೇಲೆ ಆದಷ್ಟು ಬೇಗನೇ ಅವಳು ಕೈ ಕೊಡ್ತೀನಿ. ಆದಷ್ಟು ಬೇಗ ಏನು ಈ ವಾರದಾಗೆ ಡೈವರ್ಸ್ಗೆ ಅಪ್ಲೈ ಮಾಡ್ತೀನಿ. ನೀನು ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡ ಸರಿನಾ? ನಿನ್ನನ್ನು ಬಿಟ್ಬಿಟ್ಟು ನಾನು ಅವಳನ್ನ ಮದುವೆ ಮಾಡ್ಕೊಂಡಲ್ಲ ಅಂತ ಇವಾಗಲೂ ಫೀಲ್ ಆಗ್ತೈತೆ. ನಮ್ಮ ಅಮ್ಮನ ಮಾತು ಯಾಕಾದರೂ ಕೇಳಿದ್ನಾ ಹಳ್ಳಿ ಗುಗ್ಗುನ ಮದುವೆ ಮಾಡ್ಕೊಂಡು ಅಂತ.
ಅದು ನಿನಗೆ ಗೊತ್ತಾಗಬೇಕು ಏನಕ್ಕೆ ಮದುವೆ ಮಾಡ್ಕೊಂಡೆ ಅವಳನ್ನ ಅಂತ ಹೇಳಿ. ಛೇ, ನೀನು ಹೋಗಿ ಹೋಗಿದ್ದು ಯಾಕೆ ಇಷ್ಟಪಟ್ಟು ಏನೋ ಗೊತ್ತಿಲ್ಲ. ನಾನಂತೂ ನಮ್ಮನೆಗಂತೂ ತುಂಬ ಸ್ಟ್ಯಾಂಡರ್ಡ್ ಆಗಿರೋ ಮನೆಯವ್ರದ್ದು ಎಲ್ಲರೂ ನೋಡ್ತಾವ್ರೆ. ನಿನಗೇನು ಗೊತ್ತಿಲ್ವಾ ನಮ್ಮಮ್ಮ ಭದ್ರಮ್ಮ ಎಂತೆಂಥ ಎಂತೆಂಥ ಹುಡುಗನ ಕರ್ಕೊಂಬಿಟ್ಟು ಬರ್ತಾವ್ರೆ ಗೊತ್ತಾ. ನಾನೇ ಇಲ್ಲ ನಿನ್ನ ಜೊತೆನೇ ಇರಬೇಕು, ನಿನ್ನ ಜೊತೆನೇ ಇರಬೇಕು ಅಂತ ಸಹಿಸ್ಕೊಂಡು ಕಾಯ್ತಾ ಇದ್ದೀನಿ ಡೈವರ್ಸ್ ಕೊಡ್ತೀಯಾ ಅಂತ ಹೇಳಿ. ಮಾತಿಗೆ ಮುಂಚೆ ರಾತ್ರಿ ಮನೆಗೆ ಹೋದ್ರೆ ಅಯ್ಯೋ ಮಾಡೋಕ್ಕಾಗಲ್ಲ ಅಂತೀಯ. ಅಂದರೆ ನೀನು ಅವಳಿಗೆ ಎದುರ್ಕೊಂತ ಇದೆಯಾ ಅಂತ ತಾನೇ ಅರ್ಥ. ನೋಡು, ಇನ್ಮೇಲೆ ನಾನು ನೈಟ್ ಫೋನ್ ಮಾಡ್ತೀನಿ. ನೈಟ್ ಫೋನ್ ಮಾಡೋ ನೀನು ರಿಸೀವ್ ಮಾಡಬೇಕು. ನೈಟ್ ನಾನು ಕಾಲ್ ಮಾಡಿದ್ರೆ ಮಾತಾಡಬೇಕು, ಮೆಸೇಜಿಗೆ ರಿಪ್ಲೈ ಮಾಡಬೇಕು, ಸರಿನಾ? ಓಕೆ ಬೇಬಿ, ಕೂಲ್ ಡೌನ್ ಕೂಲ್ ಡೌನ್. ಓಕೆ ಓಕೆ ಓಕೆ, ನೀನು ಹೇಳ್ದಂಗೆ ಆಯಿತು. ಖಂಡಿತ ನಿನ್ನ ಮೇಲೆ ನಾನು ಯಾರಿಗೂ ಎದುರುಕೊಳ್ಳಲ್ಲ. ನಾನೇನು ಧೈರ್ಯವಾಗೇ ಹೇಳ್ತೀನಿ, ನೀನು ಧೈರ್ಯವಾಗೇ ಮನೆಗೆ ಕರ್ಕೊಂಡು ಹೋಗ್ತೀನಿ, ಸರಿನಾ? ನೀನು ಏನು ತಲೆ ಕೆಡಿಸ್ಕೊಬೇಡ. ನಾನು ಯಾರಿಗೂ ಎದುರ್ಕೊಳ್ಳಲ್ಲ. ನಾನು ನಿನ್ಗೆ ಎಷ್ಟು ಇಷ್ಟಪಡ್ತಾ ಇದ್ದೀನಿ ಅಂದರೆ ನನ್ನ ಪ್ರಾಣ ನೀನಂತೂ. ನೋಡು, ಯಾರು ಎತ್ತನ ಹೋಗ್ಲಿ, ನಾನು ನಿನ್ನನ್ನು ನನ್ನ ಹೆಂಡತಿ ಬರೋಕ್ಕಿಂತ ಮುಂಚೆಯಿಂದನೂ ಲವ್ ಮಾಡ್ತಾ ಇದ್ದೆ. ಈಗಲೂ ನಾನು ಇನ್ನೂ ಲವ್ ಮಾಡ್ತಾ ಇದ್ದೀನಿ. ನನ್ನ ಹೆಂಡ್ತಿನ ಯಾವತ್ತೂ ನಾನು ಲವ್ ಅನ್ನೋದು ಮಾಡೇ ಇಲ್ಲ ನಾನಂತೂ. ಚಿನ್ನ, ನಮ್ಮಮ್ಮ ಬಲವಂತವಾಗಿ ಮದುವೆ ಮಾಡಿರೋದು ನಿನಗೂ ಗೊತ್ತಲ್ವಾ? ನೋಡು, ಈ ಆ ಬಲವಂತದ ಮದುವೆನ ಹೀಗೆ ಮುರಿಯಕ್ಕೆ ನನಗೆ ಧೈರ್ಯ ಬಂದೈತೆ. ಮೊದಲು ನಮ್ಮ ಅಪ್ಪ ಅಮ್ಮಗೆ ಎದುರ್ಕೊತಾ ಇದ್ದೆ, ಆದರೆ ನಾನು ಇವಾಗ ಎದುರುಕೊಳ್ಳೋದೇನೇ ಇಲ್ಲ. ಅಯ್ಯೋ ಬಿಕ್ಕನ ಸಿಕ್ಕಿತ್ತೋದೊಳೆ, ನನ್ನ ಗಂಡನ ಇಟ್ಕೊಂಡು ಆಟ ಆಡ್ತಾ ಇದೆಯಾ ನೀನು? ನನಗೆ ಡೈವರ್ಸ್ ಕೊಡು ಅಂತ ಹೇಳ್ತಾ ಇದೆಯಾ ನೀನು ಒಬ್ಳು ಹೆಣ್ಣಾಗಿ ಲವ್ ಮಾಡಿದರೆ ನನ್ನನ್ನು ಯಾಕೆ ಮದುವೆ ಮಾಡ್ಕೊಂಡು ನನ್ನ ಜೀವನ ಯಾಕೆ ಹಾಳು ಮಾಡಬೇಕಿತ್ತು? ಇವರೇ ಮದುವೆ ಮಾಡ್ಕೊಬೋದಿತ್ತಲ್ಲ. ನನ್ನ ಜೀವನ ಹಾಳು ಮಾಡಿದ್ದಲ್ದೆ ಈಗ ನನಗೆ ಡೈವರ್ಸ್ ಕೊಡಿಸ್ಬಿಡ್ತಾನ ನನ್ನ ಗಂಡ. ಇದಕ್ಕೇನೇನಾ ಹಿಂಗೆಲ್ಲ ಮಾಡಿ ಹಿಂಗೆಲ್ಲ ಆಡಿದ್ದು ನನ್ನ ಗಂಡ? ಥೂ, ನನ್ನ ಗಂಡಂಗೆ ನಾನು ಬರೀ ಹಳ್ಳಿ ಗುಗ್ಗು ಅಂತ ಇಷ್ಟ ಇಲ್ಲ ಅಂತ ಅಂದ್ಕೊಂಡಿದ್ದೆ. ಆದರೆ ಇನ್ನೊಂದು ಸೆಟಪ್ ಇಟ್ಕೊಂಡು ಇನ್ನೊಬ್ಳನ್ನ ಇಟ್ಕೊಂಡು ಹೀಗೆಲ್ಲ ಮೋಸ ಮಾಡ್ತಾನೆ ಅಂತ ನನ್ನ ಮನ್ಸಾಗೂ ಅಂದ್ಕೊಂಡಿರಲಿಲ್ಲ. ಥೂ, ನೋಡಿದ್ರೇ ಅಸಹ್ಯ ಆಗ್ತಾಯಿತ್ತು ನನಗಂತೂ. ನೋಡು, ನಾನು ಯಾಕೆ ಸುಮ್ಮನೆ ಇದ್ದೀನಿ? ಇವರು ಮೆಟ್ಟು ತಗೊಂಡು ಹೊಡೆದಾದ್ರೂ ಪರವಾಗಿಲ್ಲ, ನಾನೇ ಜಗಳ ಆಡಿ ಇಲ್ಲಿಗೇನೆ ಬಿಡಿಸ್ಬಿಡ್ತೀನಿ. ಇವರಿಬ್ಬರನ್ನ ಇವತ್ತೇ ದೂರ ಮಾಡಿಬಿಡ್ತೀನಿ ನಾನು. ಓಕೆ ಬೇಬಿ, 1 ವೀಕ್ ಟೈಮ್ ಕೊಡ್ತಾ ಇದ್ದೀನಿ ನಿನಗೆ. 1 ವೀಕ್ ಒಳಗಡೆ ಆದಷ್ಟು ಬೇಗ ನೀನು ಅವಳನ್ನ ಬಿಟ್ಟರೆ ಸರಿ. ಇಲ್ಲಾಂದರೆ ನಾನೇ ಬಿಟ್ಬಿಟ್ಟು ನಮ್ಮಮ್ಮ ತುಂಬ ಚೆನ್ನಾಗಿರೋ ಫಾರಿನ್ ಹುಡುಗನ ನೋಡವ್ರೆ, ಅವ್ರನ್ನ ಮದುವೆ ಮಾಡ್ಕೊಂಡು ಹೊರಟೋಗ್ತೀನಿ ಅಷ್ಟೇನೆ. ನಿಂಗಿದು ಲಾಸ್ಟ್ ಚಾನ್ಸು, ಓಕೆ? ಓಕೆ ಬೇಬಿ, ಓಕೆ 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 ಓಕೆ, ಯು ಡೋಂಟ್ ವರಿ. ಓಕೆ, ನಿನ್ನಂಥ ಹುಡುಗಿನ ಬಿಟ್ಕೊಡಕ್ಕೆ ನಂಗೆ ಮನಸ್ಸು ಬರ್ತಿಲ್ಲ. ಈ ಸಲ ಊರನ್ನೇ